ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರೇ, ಸ್ವಲ್ಪ ಸಮಯ ದೇವರ ವಾಕ್ಯದ ಕಡೆಗೆ ನಮ್ಮ ಗಮನ ಹರಿಸೋಣ. ಮೊದಲನೇ ತಿಮೋಥೆಯನಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ ಪ್ರಿಯ ದೈವಜನರೇ 12ರಿಂದ ಹೇಳುತ್ತದೆ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡದೆ ನಂಬುವರಿಗೆ ನಡೆ, ನುಡಿ, ಪ್ರೀತಿ, ನಂಬಿಕೆ, ಶುದ್ಧತೆ ಇವುಗಳ ವಿಷಯದಲ್ಲಿ ನೀನೇ ಮಾದರಿಯಾಗಿರು. ನಾನು ಬರುವ ತನಕ ವೇದ ಪಾರಾಯಣವನ್ನು ಪ್ರಸಂಗ ಉಪದೇಶ ಮಾಡೋದ್ರಲ್ಲಿ ಆಸಕ್ತನಾಗಿರು. ನಿನ್ನಲ್ಲಿರುವ ವರವನ್ನು ಅಲಕ್ಷ್ಯ ಮಾಡಬೇಡ. ಸಭೆ ಹಿರಿಯರು ಪ್ರವಾದನ ಸಹಿತವಾಗಿ ನಿನ್ನ ಮೇಲೆ ಹಸ್ತ ಇಟ್ಟಾಗ ಅದು ನಿನಗೆ ಕೊಡಲ್ಪಟ್ಟಿತ್ತಲ್ಲ, ಈ ಕಾರ್ಯ ಸಾಧಿಸಿಕೊಳ್ಳುತ್ತಲೇ ಆಸಕ್ತನಾಗಿರು. ಇದರಿಂದ ನಿನ್ನ ಅಭಿವೃದ್ಧಿ ಎಲ್ಲರಿಗೂ ಪ್ರಸಿದ್ಧವಾಗುವುದು. ನಿನ್ನ ವಿಷಯದಲ್ಲಿಯೂ ನಿನ್ನ ಉಪದೇಶ ವಿಷಯದಲ್ಲಿಯೂ ಎಚ್ಚರವಾಗಿರು. ನೀನು ಈ ಕಾರ್ಯಗಳಲ್ಲಿ ನಿರಂತರನಾಗಿರು. ಹೀಗಿರುವುದರಿಂದ ನಿನ್ನನ್ನು ನಿನ್ನ ಉಪದೇಶ ಕೇಳುವವರನ್ನು ರಕ್ಷಿಸಿಕೊಳ್ಳುವಿ. ಪ್ರಿಯ ದೈವಜನರೇ, ಪೌಲನು ತಿಮೋಥೆಯನಿಗೆ ಒಂದು ವಿಶೇಷವಾದ ಸಂದೇಶವನ್ನು ಕೊಡ್ತಾರೆ. ಆ ಸಂದೇಶ ಏನಂತಂದರೆ, ಯೌವನಸ್ಥನೆಂದು ನಿನ್ನನ್ನು ಅಸಡ್ಡೆ ಮಾಡೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ. ಒಬ್ಬ ಯೌವನಸ್ಥರು ಅಥವಾ ಈ ಲೋಕದ ಮಾನವರು ಅವರ ಜೀವಿತವನ್ನು ಕ್ರಮಪಡಿಸ್ಕೊಳ್ಬೇಕಾದ್ರೆ ಬೈಬಲ್ ಹೇಳುತ್ತದೆ, ಅವರು ಕೀರ್ತನೆ 119:9 ಹೇಳುತ್ತದೆ, ತನ್ನ ನಡತೆ ಸರಿಪಡಿಸ್ಕೊಳ್ಬೇಕಾದರೆ ದೇವರ ವಾಕ್ಯ ಗಮನಿಸಬೇಕಾಗಿದೆ. ಇಲ್ಲಿ ತಿಮೋಥೆಯನಿಗೆ ಪೌಲನು ಸ್ಪಷ್ಟವಾಗಿ ಹೇಳುತ್ತಾನೆ, ನಿನ್ನನ್ನು ಯೌವನಸ್ಥನೆಂದು ಅಸಡ್ಡೆ ಮಾಡೋ ಯಾರಿಗೂ ಅವಕಾಶ ಕೊಡಬೇಡ. ನಂಬುವರಿಗೆ ನಡೆ, ನುಡಿ, ಪ್ರೀತಿ ಇವುಗಳ ವಿಷಯದಲ್ಲಿ ನೀನು ಮಾದರಿಯಾಗಿರು. ಅದು ಮಾತ್ರವಲ್ಲದೆ ಸಭೆ ಹಿರಿಯರು ನಿನ್ನ ಮೇಲೆ ಕೈಗಳಿಟ್ಟಾಗ ದೇವರು ಕೊಟ್ಟ ವರಗಳನ್ನು ಅಲಕ್ಷ್ಯ ಮಾಡದೆ ಅವುಗಳಲ್ಲಿ ಆಸಕ್ತನಾಗಿ ಉಪಯೋಗಿಸ್ಕೋ. ಹೀಗೆ ಮಾಡಿದರೆ ನಿನ್ನ ಜೀವಿತದಲ್ಲಿ ಪ್ರಸಿದ್ಧಿ ಕಾಣ್ತಿ. ನೋಡ್ರಿ, ದೇವರು ನಮ್ಗೆ ಕೊಡಲ್ಪಟ್ಟ ವರಗಳು, ದೇವರು ಕೊಟ್ಟ ಆಶೀರ್ವಾದ, ಪ್ರಿಯರೇ ಮರೆಯದೆ ಆಸಕ್ತರಾಗಿ ನಾವು ಅದರಲ್ಲಿ ಜೀವಿಸಬೇಕು. ಹೀಗೆ ಜೀವಿಸಿದರೆ ದೇವರ ವಾಕ್ಯ ಹೇಳುತ್ತದೆ, ನಮಗೆ ಅಭಿವೃದ್ಧಿ ಉಂಟಾಗ್ತದೆ. ಮತ್ತು ಇನ್ನೊಂದು ವಿಚಾರ ಹೇಳುತ್ತದೆ, ಈ ವಾಕ್ಯವನ್ನು ನೀನು ಯಾರಿಗೆ ಬೋಧಿಸುತ್ತೋ ಅವರು ಕೂಡ ರಕ್ಷಿಸಲ್ಪಡುತ್ತಾರೆ ಮತ್ತು ನಿನ್ನನ್ನು ಕೂಡ ರಕ್ಷಿಸಿಕೊಳ್ಳುತ್ತೆ. ನೋಡ್ರಿ, ಈ ವಾಕ್ಯವನ್ನು ನಾವು ಕೇಳಿ ನಮ್ಮ ಕುಟುಂಬದವರು ನಾವು ಅದರಲ್ಲಿ ಬಲ ಹೊಂದೋಣ. ಮತ್ತು ಪ್ರಿಯ ಸಹೋದರ ಸಹೋದರಿಗಳೇ, ಬೇಸರಗೊಳ್ಳದೆ ಪ್ರಾರ್ಥಿಸಿರಿ. ಹೀಗೆ ಮಾಡಿದರೆ ನಾವು ಅಭಿವೃದ್ಧಿ ಆಗುವೆವು ಮತ್ತು ದೇವರು ನಮ್ಮ ಜೊತೆ ಇರುತ್ತಾನೆ. ನೋಡ್ರಿ, ವಾಕ್ಯಕ್ಕೆ ಬಿಟ್ಟು ದೇವರು ಏನೂ ಮಾಡೋದಿಲ್ಲ. ದೇವರು ಒಳ್ಳೆಯವನು, ತನ್ನ ಪ್ರೀತಿಸುವವರಿಗೆ, ತನ್ನ ಹುಡುಕುವವರಿಗೆ ಸಿಗ್ತಾನೆ. ಯೆಶಾಯ 55 ಹೇಳುತ್ತದೆ, ನನ್ನ ಆತುರದಿಂದ ಹುಡುಕುವರು ನನ್ನ ಕಂಡುಕೊಳ್ಳುತ್ತಾರೆ. ಆಸಕ್ತಿ ಇಲ್ಲದಿದ್ದರೆ ದೇವರು ಕೆಲಸ ಮಾಡಲ್ಲ. ಆಸಕ್ತಿ ಮೇರೆಗೆ ರೋಮ 8:26 ಪವಿತ್ರಾತ್ಮನು ಸಹಾಯ ಮಾಡ್ತಾನೆ. ದೇವರು ನಿಮಗೆ ಸಹಾಯ ಮಾಡಲಿ ಅಥವಾ ನಡೆಸಲಿ.